26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಈಗ ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಆಗುತ್ತೆ, ಅಂತಿಮ ಅಧಿಕೃತ ಆಗುತ್ತೆ ಅಂತ ಮಾಹಿತಿ ಇದೆ ಸರ್. ಇದು ಖುಷಿ ಅನ್ನಿಸ್ತಿದೆಯಾ, ಹೇಗೆ ಸರ್? ಇದು ತುಂಬ ಖುಷಿ ಅನ್ನಿಸ್ತದೆ. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂಥ ಹೋರಾಟ. ಯಾಕೆ ಅಂತಂದರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನು ಯಾರೂ ವಿವರವಾಗಿ ಯಾರೂ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯಿತು, ಯಾಕೆ ರೆಡ್ ಝೋನ್ ಆಯಿತು, ಏನು ಅಂತ ಹೋಗಿಲ್ಲ. ಆದರೂ ಅಂತಿಮ ಹೋರಾಟಕ್ಕೆ ನಮಗೆ ಇವತ್ತು ಜಯ ಸಿಕ್ಕಿದೆ. ಈ ಒಂದು ಏನು 4 ನೋಟಿಫಿಕೇಷನ್ ಮತ್ತೆ 4 ಗ್ರಾಮ ಮಾಡಿದ್ದಾರೋ, ಇನ್ನು 2 ಗ್ರಾಮ ಬಾಕಿ ಇದೆ, ಬೈಮಂಗ್ಲ ಮತ್ತು ಕಂಚಕರಳ್ಳಿ. ಅದು ಕೂಡ ಇವತ್ತು ನಾಳೆಯಲ್ಲಿ ಆಗುತ್ತೆ. ಏನೋ ಸ್ವಲ್ಪ ಸಣ್ಣ ಸಮಸ್ಯೆಯಿಂದ ಅದು ಬಾಕಿ ಇದೆ, ಅದು ಕೂಡ ಇವತ್ತಾಗುತ್ತೆ. ಇದರಲ್ಲಿ ನಾನು ಈ ಒಂದು ವಿಚಾರವಾಗಿ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ತುಂಬ ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಡಿ.ಕೆ. ಸುರೇಶ್ ಅವರು, ನಮ್ಮ ಬಾಲಕೃಷ್ಣ ಅವರು, ನಮ್ಮ GBDA ಸಂಬಂಧಪಟ್ಟ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಅಧಿಕಾರಿ ವರ್ಗದವರು ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ರೈತರ ಪರವಾಗಿ ನಿಂತು, ನಮ್ಮ ಪರವಾಗಿ ನಿಂತು ನಮ್ಮ ಧ್ವನಿಗೆ ಬೆಲೆ ಕೊಟ್ಟು ಮಾಡಿದ್ದಾರೆ. ಇದು ಮತ್ತೊಮ್ಮೆ ಹೇಳ್ತೀನಿ, ಇದು ಯಾರ ವಿರುದ್ಧವಾದ ಹೋರಾಟವಲ್ಲ, ನಮ್ಮ ವಿರುದ್ಧವಾಗಿ ನಾವೇ ಹೋರಾಟ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಆ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು 20 ವರ್ಷಕ್ಕೆ ಮುಕ್ತಿ ಸಿಗ್ತದೆ ಅಂತ ಹೇಳಬಲ್ಲೆ. ಸಾಕಷ್ಟು ಎಷ್ಟು ಎಕರೆ ಭೂಮಿ ಒಳಪಡ್ಬೋದು ಈ 4 ಗ್ರಾಮಗಳಲ್ಲಿ? ಈ 4 ಗ್ರಾಮಗಳಲ್ಲಿ ಹತ್ತಿರ 4,500 5,000 ಎಕರೆ ಒಳಪಡ್ತದೆ. ಈಗ ಇವತ್ತಾಗಿರ್ತಕ್ಕಂಥ ಅಧಿಸೂಚನೆಗೆ ಸುಮಾರು 5,000 ಎಕರೆಗಿಂತ ಜಾಸ್ತಿನೇ ಹೋಗುತ್ತೆ. ಈ ವ್ಯಾಪ್ತಿ ಅಂತ ಬರುವಂಥ ಗ್ರಾಮಗಳಲ್ಲಿ ಸರ್ ಎಷ್ಟು ಶೇಕಡ ಒಪ್ಪಿರುವಂಥ ರೈತರುಗಳು ಇದ್ದಾರೆ ಸರ್? ಈಗ ನೋಡಿ ಸರ್, ಈಗ ಅದನ್ನು ನಾವು ಹೇಳ್ತೀವಿ, ನಾವು ಹೇಳೋದನ್ನು ಅಲ್ಲೇನು ಮಾಧ್ಯಮದಲ್ಲಿ ಯಾವ ಥರ ಗೊತ್ತಿಲ್ಲ. ನೀವು ಪಾಪ ನೀವೇನು ಮಾಧ್ಯಮ, ನಿಮ್ಮದೇನದು ನಾವು ಹೇಳೋದು ನೀವು ರೆಕಾರ್ಡ್ ಮಾಡ್ಕೊಳ್ತೀರಿ. ಅಂತಿಮವಾಗಿ ಯಾವ ರೀತಿ ಆಗ್ತಾರೆ ಗೊತ್ತಾ? ಇಲ್ಲಿ ಪರಿಸ್ಥಿತಿ ಏನಿದ್ರು, ಈಗ ನಾವು ಹುಟ್ಟಿ ಬೆಳೆದಿರೋ ಇಲ್ಲೇ, ನಮಗೆ ಮಾತ್ರ ಗೊತ್ತಿರ್ತದೆ ಇಲ್ಲಿ ವಾತಾವರಣ ಏನು, ನನ್ನ ಹತ್ರ ಎಷ್ಟು ಕಷ್ಟ ಸುಖ ಹೇಳ್ಕೊಂಡವ್ರು ಏನಾಗಿದೆ ಅಂತ. ನಾನು ಯಾರೋ ಬಂದು ಹೇಳೋದನ್ನು ನಾನು ಇಂಥವ್ನು ಬಂದಿದ್ದ ಅಂತ ನಾವು ಪ್ರಚಾರ ಮಾಡೋಕ್ಕಾಗಲ್ಲ. ಇಲ್ಲಿ ವಾಸ್ತವಾಂಶದಲ್ಲಿ ತುಂಬ ತೊಂದರೆ ಅನುಭವಿಸೋರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕುಮಾರಸ್ವಾಮಿ ಅವರು, ನನ್ನ ರೆಡ್ ಝೋನ್ ಮಾಡಿಬಿಟ್ರೆ ಜಮೀನು ಮಾರಾಟ ಮಾಡೋಕ್ಕಾಗಲ್ಲ ಅಂತ. ಅವ್ರು ರೆಡ್ ಝೋನ್ ಮಾಡಿದ ಮೇಲೆ 2,500 3 ಎಕರೆ ಮಾರಾಟ ಆಗಿದ್ರೆ ಒಪ್ಕೊಳ್ಳಿ ಸರ್. 3,000 ಕಡಿಮೆ ರೇಟ್ಗೆ. ಯಾಕೆ ಕಡಿಮೆ ರೇಟ್ ಅಂತಂದರೆ ಇಲ್ಲಿ ಅಭಿವೃದ್ಧಿ ಆಗಲ್ಲ. ಯಾರೋ ನನ್ನ ಕಷ್ಟಕ್ಕೆ ಮಾರಲೇಬೇಕು. ಇನ್ನೂ ಇದೇ ಥರ ಬಿಟ್ಟರೆ ಇನ್ನೂ ಕೂಡ ಅದು ಭಾಳ ರೈತರು ಇದಾಗ್ಬಿಡ್ತಾರೆ. ನಮ್ಮ ರೈತರು ಕೆಲವರು ಬೇರೆ ಅಭಿಪ್ರಾಯ ಇರ್ಬೋದು, ಅವರು ವ್ಯವಸಾಯ ಮಾಡಬೇಕು ಅನ್ನೋ ಅಭಿಪ್ರಾಯ ಇರ್ಬೋದು, ಆದರೂ ಕೂಡ ಕಷ್ಟ ಅನ್ನೋದು ಎಲ್ಲರಿಗೂ ಬಂದೇ ಬರ್ತದೆ. ಆ ಕಷ್ಟ ನಂಗೆ ತಗಲಾಕೊಂಡಾಗ ಮಾತ್ರ ಗೊತ್ತಾಯ್ತದೆ. ಅದಕ್ಕೆ ಭಾಳಷ್ಟು ಜಮೀನು ಮತ್ತೆ ಕಳ್ಕೊತಾರೆ. ಈಗ ಸಾಕಷ್ಟು ಜನ JMC ವಿರೋಧ ಮಾಡ್ತಿದ್ದಾರೆ. ಈಗ ನಿಮ್ಮ JMC ಬಂದರೆ ಅವಕಾಶ ಕೊಡ್ತೀರಾ, ಹೇಗೆ? ಖಂಡಿತ ಮಾಡ್ತೀವಿ ಸರ್. JMCಗೆ ನನ್ನ ಜಮೀನು, ನಮ್ಮ ಕುಟುಂಬ ಜಮೀನು, ನಮ್ಮ ಆಸ್ತಿ, ನಮ್ಮ ರೈತರುಗಳ ಜಮೀನು ನಂದು ಬಂದಾಗ ನನಗೆ ಅವಕಾಶ ಕೊಡ್ತೀನಿ. ನನ್ನ ಜಮೀನು ತಡೆಯೋಕ್ಕೆ ನನಗೇನಿದೆ? ನನಗೆ ನೋಟಿಫಿಕೇಶನ್ ಆಗಿದೆ, ನನಗೆ ಪರಿಸ್ಥಿತಿ ಇದಿಲ್ಲ, ನಾವು ತಗೋಬೇಕು. ಮೊನ್ನೆ ನಡೆದ ಬೆಳವಣಿಗೆ ನಾವು ಒಪ್ಪಲ್ಲ. ಯಾರ ವಿರುದ್ಧವಾದ ಅಲ್ಲ. ಅಲ್ಲಿ ನೋಡಿ, ಎಲ್ಲ ರಾಜಕೀಯದವ್ರು ಎತ್ಕೊಡ್ತಾವ್ರೆ, ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಕೇಸ್ ಹಾಕ್ಸಿದಾರಂತೆ. ವಾಸ್ತವಾಂಶ TVಲೇ ಬರ್ತಾ ಇದೆಯಲ್ಲ ಸರ್. ಅವರು ಹೆಣ್ಮಕ್ಳುಗಳು ಸರ್ವೆಗೆ ಹೋಗವ್ರೆ, ಅವ್ರನ್ನ ಕಾರಿಂದ ಒಳಗಡೆ ಎಳ್ಕೊಂಡು ಹೊಡಿತಾವ್ರೆ, ಓಡಿಸ್ಕೊಂಡು ಮರ ಸುತ್ತಮುತ್ತ ಓಡ್ಕೊಂಡು ಹೊಡಿತಾವ್ರೆ. ಅವ್ರ ಫೋಟೋ ಅವೆ. ಇದನ್ನು ಸತ್ಯ ಮಾಡಕ್ಕೆ ಹೊಡಿತಾರೆ. ನಾನು ಹೇಳ್ತಾ ಇರೋದು, ಯಾರೇ ಆಗಲಿ, ಅಲ್ಲಿ ಯಾರೋ ವಿರುದ್ಧ ಯಾರೂ ಕೇಸ್ ಹಾಕೋಕ್ಕೆ ನಾವು ಯಾರೂ ವೈಯಕ್ತಿಕವಾಗಿ ನಾವು ರೆಕಮೆಂಡ್ ಮಾಡಿಲ್ಲ. ಅಲ್ಲಿ ಆಗಿರೋ ಪರಿಸ್ಥಿತಿಗೆ ಅವರು ಆ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿರ್ಬೇಕನ್ನೋ ಅದ್ರ ಮೇಲೆ ತೊಗೊಂಡವ್ರ ಹೊರತು ನಾವು ಯಾರೂ ಕೂಡ ಕೇಸ್ ಹಾಕಿ ನಾವು ರಾಜಕೀಯ ದ್ವೇಷನೋ ಇನ್ನೊಂದು ರೈತರ ಮೇಲೆ ದ್ವೇಷ ಸಾಧಿಸೋಂತಕ್ಕಂಥ ಕೆಲಸ ನಾವು ಮಾಡಲ್ಲ. ಅಲ್ಲಿ ವಾಸ್ತವಾಂಶ ನೋಡಿ, ಅಲ್ಲಿ ಅವ್ರು ಒಪ್ಕೊಂಡವ್ರೆ. 27 ಜನದಲ್ಲಿ 21 ಜನ ಒಪ್ಕೊಂಡವ್ರೆ. 26 ಜನದಲ್ಲಿ ಅವ್ರು ಪಾಪ ಅವ್ರು ವಯಸ್ಸಾಗಿರೋರು, ಅವ್ರ ಕಷ್ಟ ಏನೋದು. ಅವ್ರ ಜಮೀನು ಮಾಡೋಕ್ಕೂ ನೀವು ಹೋದಾಗ ನೀವು ಈ ರೀತಿ ದೌರ್ಜನ್ಯ ಮಾಡೋದು ನಮ್ಮ ರೈತರ ಸಂಸ್ಕೃತಿಲಿ ಇಲ್ಲ. ಅದು ಯಾಕೆ ಬೆಳವಣಿಗೆ ನಡೀತೋ ಗೊತ್ತಿಲ್ಲ. ಅದು ದಯವಿಟ್ಟು ಇಂಥ ಬೆಳವಣಿಗೆ ಆಗೋದು ಬೇಡ. ನಮ್ಮ ಜಮೀನು JMC ಮಾಡೋಕ್ಕಾದ್ರೆ ನಿಮಗೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಹೇಳಿದ್ರೆ ನಾನು ಕಾನೂನು ಹೋರಾಟ ಮಾಡಿಕೊಡ್ತೀನಿ. ಅದಕ್ಕೆ ಎಲ್ಲರ ತಲೆಯಲ್ಲೇ ಬಾಗಲೇಬೇಕು. ಆ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಯಾರ್ದು ಏನು ಅಬ್ಜೆಕ್ಷನ್ ಇಲ್ಲ. ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ, ನಾವು ನಿಮಗೆ ತೊಂದರೆ ಕೊಡಲ್ಲ, ನೀವು ನಮಗೆ ತೊಂದರೆ ಕೊಡಬೇಡಿ ಅಷ್ಟೇ. ಅದು ಬಿಟ್ಟು ಬೇರೆ ಏನೇನಿಲ್ಲ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.